Good morning, everyone. Welcome to the next video. In this video, we will discuss the evaluation of closing stock and evaluation of abnormal loss, then the different types of accounts. So, first, we will start the consignment stock. Already, we have discussed about this one. The consignment stock means if the consignee sold all the goods, then there is no consignment stock. If he fails to sell all the goods and that remains unsold with him are called as ಕನ್ಸೈನ್ಮೆಂಟ್ ಸ್ಟಾಕ್. ಅಂದರೆ ಅವೆಲ್ಲ ಏನು ಕಳಿಸಿರ್ತಾರಲ್ಲ, ಕನ್ಸೈನರ್ ಆಗಲಿ ಅಥವಾ ಮ್ಯಾನುಫ್ಯಾಕ್ಚರರ್ ಆಗಲಿ ಅಥವಾ ಹೋಲ್ಸೇಲ್ ಡೀಲರ್ ಆಗಲಿ ಕಳಿಸಿರ್ತಾರಲ್ಲ, ಅಷ್ಟು ಗೂಡ್ಸನ್ನು ಅವ್ನು ಮಾರಾಟ ಮಾಡಿದ್ದಂದ್ರೆ ಅಲ್ಲಿ ಅವನಿಗೆ ಕನ್ಸೈನ್ಮೆಂಟ್ ಸ್ಟಾಕ್ ಉಳಿಯೋದಿಲ್ಲ. ಸಪೋಸ್ ಅದರೊಳಗೆ ಏನು ಗೂಡ್ಸ್ ಉಳಿಸ್ಕೊಂಡಿದ್ದ ಅಂತಂದರೆ ಆ ಉಳಿದಂಥ ಗೂಡ್ಸಿಗೆ ನಾವು ಹೇಳ್ತೀವಿ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಹೇಳ್ತೀವಿ. ಮತ್ತು ಇದನ್ನು ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಸೊ ವ್ಯಾಲ್ಯೂಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ನಾವು ಪ್ರತಿಯೊಂದು ಪ್ರಾಬ್ಲಮ್ಗೆ ನಾವು ವರ್ಕಿಂಗ್ ನೋಟ್ ಅಂತ ಕೊಡಬೇಕಾಗ್ತದೆ. ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್, ಇವು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆಮೇಲೆ ಇನ್ನೊಂದು ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಆಫ್ ದಿ ಕನ್ಸೈನಿ, ಇವ್ರು ಮೂರು ನಾವು ವರ್ಕಿಂಗ್ ನೋಡೋದು ತೋರಿಸ್ಬೇಕಾಗ್ತದೆ. ಸಪೋಸ್ ಅವನ ಕಡೆ ಗೂಡ್ಸ್ ಉಳಿದಿದ್ದು ಅಂದರೆ. ಸೊ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಈಗಾಗಲೇ ನಿಮ್ಗೆ ನೋಟ್ಸ್ ಕಳಿಸಿನಿ ನಾನು. ಕಾಸ್ಟ್ ಆಫ್ ಅನ್ಸೋಲ್ಡ್ ಗೂಡ್ಸ್ ತೊಗೋತೀವಿ. ಅಂದರೆ ಅವನ ಕಡೆ ಏನು ಗೂಡ್ಸ್ ಇದಾವಲ್ಲ ಅವ ಥರದ ಕಾಸ್ಟ್ ಪ್ರೈಸ್ ಎಷ್ಟದ. ಸೊ ಕನ್ಸೈನರ್ ಏನು ಕಳಿಸಿರ್ತಾನಲ್ಲ ಆ ರೇಟನ್ನು ಅಲ್ಲಿ ತೊಗೋತೀವಿ ನಾವು. ಈಗ ಸಪೋಸ್ ಒಂದು 100 ರೇಡಿಯೋ ಕಳಿಸಿದಾನೆ, 100 ರೇಡಿಯೋದ 100 ರೂಪಾಯಿ ಕೊಂದ್ರೆ ಅಂತ ಕಳಿಸಿದ್ದಂದ್ರೆ 10 ರೇಡಿಯೋ ಅವನ ಕಡೆ ಉಳಿದಿದ್ದು ಅಂದರೆ 90 ಮಾರೇನ 10 ಉಳ್ದಾವ ಅಂದರೆ ನಾವೇನು ಮಾಡ್ತೀವಿ, 10 ರೇಡಿಯೋದ ಬೆಲೆ ತೊಗೋತೀವಿ ಅಂದರೆ 10 × 100, ಸೊ 1000 ತೊಗೋತೀವಿ ನಾವು. ಅದು ಕಾಸ್ಟ್ ಪ್ರೈಸ್ ಆಫ್ ಅನ್ಸೋಲ್ಡ್ ಗೂಡ್ಸ್. ಅದಕ್ಕೆ ಏನು ಆ್ಯಡ್ ಮಾಡ್ತೀವಿ ಅಂದರೆ ಪ್ರಪೋರ್ಷನೇಟ್ ಶೇರ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಈ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವುವು? ದೀಸ್ ಆರ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬೈ ಬೋತ್ ದಿ ಪಾರ್ಟೀಸ್. ಬೋತ್ ದಿ ಪಾರ್ಟೀಸ್ ಅಂದರೆ ಯಾರು ಇಲ್ಲಿ? ಕನ್ಸೈನರ್ ಆಸ್ ವೆಲ್ ಆಸ್ ಕನ್ಸೈನಿ ಆನ್ ಹೋಲ್ ಕನ್ಸೈನ್ಮೆಂಟ್ ಅಟ್ ಓನ್ಲಿ ಒನ್ಸ್. These expenses are incurred either by the consignor or by the consignee after the goods have left the godown of consignor till the goods reached the consignee's godown. ಸೊ ಯಾವುದಕ್ಕೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತೀವಿ? ಈ ಗೂಡ್ಸನ್ನು ನಾವು ಏನು ಕಳಿಸ್ಕೊಡ್ತೀವಲ್ಲ, ಈ ಕನ್ಸೈನರ್ ಗೋಡೌನ್ದಿಂದ ಗೂಡ್ಸನ್ನು ಲೋಡ್ ಮಾಡ್ತೀವಿ, ಟ್ರಕ್ ಆಗಲಿ ಅಥವಾ ಇನ್ನೊಂದು ಕಾಲಿ, ಆ ಟ್ರಕ್ದ ಚಾರ್ಜಸ್ಸು, ದೆನ್ ಕನ್ಸೈನಿ ಗೋಡೌನ್ ಇಳಿಸೋ ತನಕ ನಾವೇನು ಖರ್ಚು ಮಾಡ್ತೀವಲ್ಲ ಅದಕ್ಕೆಲ್ಲ ನಾವು ಹೇಳ್ತೀವಪ್ಪ ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಸೊ ಇವ್ರನ್ನ ಕನ್ಸೈನರು ಮಾಡ್ಬೋದು, ಕನ್ಸೈನಿ ಕೂಡ ಎಕ್ಸ್ಪೆನ್ಸಸ್ಸಾಗ ಖರ್ಚು ಮಾಡ್ಬೋದು. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅದಾವೆ. ಅದು ಇನ್ಕರ್ಡ್ ಬೈ ಕನ್ಸೈನರ್ ಯಾವಪ್ಪ ಅಂದರೆ ಪ್ಯಾಕಿಂಗ್ ಚಾರ್ಜಸ್, ಲೋಡಿಂಗ್ ಚಾರ್ಜಸ್, ಕ್ಯಾರೇಜ್, ಫ್ರೈಟ್, ಆಕ್ಟ್ರಾಯ್, ಇನ್ಶೂರೆನ್ಸ್, ಡಕ್ ಡ್ಯೂಸ್ ಎಟ್ಸೆಟ್ರಾ. ಇನ್ಶೂರೆನ್ಸ್ ಏನು ಬರ್ತಲ್ಲ, ಇದು ಇನ್ಶೂರೆನ್ಸ್ ಆನ್ ಗೂಡ್ಸ್ ಅಂತ ಇದಿರ್ತದೆ. ಇಸ್ ಇಟ್ ರೈಟ್? ಸೊ ಕನ್ಸೈನರ್ ಇದ್ದವ ಗೂಡ್ಸನ್ನು ಕಳಿಸೋ ಸಲುವಾಗಿ ಅವನ ಗೋಡೌನ್ದಿಂದ ಕನ್ಸೈನಿ ಗೋಡೌನ್ ತನಕ ಹೋಗಿ ಮುಟ್ಟೋ ತನಕ ಏನು ಖರ್ಚು ಮಾಡ್ತಾರಲ್ಲ ಆ ಖರ್ಚಿಗೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೆಲವೊಮ್ಮೆ ಕನ್ಸೈನಿ ಕೂಡ ಖರ್ಚು ಮಾಡ್ತಾನೆ. ಕನ್ಸೈನಿ ಯಾವ್ಯಾವ ಖರ್ಚು ಮಾಡ್ತಾನಂದ್ರೆ ಇಂಪೋರ್ಟ್ ಆರ್ ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಡಕ್ ಡ್ಯೂಸ್ ಆಗಿರ್ಬೋದು, ಅನ್ಲೋಡಿಂಗ್ ಚಾರ್ಜಸ್ ಆಗಿರ್ಬೋದು, ದೆನ್ ಆಕ್ಟ್ರಾ ಆಗಿರ್ಬೋದು, ರೈಲ್ವೆ ಚಾರ್ಜಸ್ ಆಗಿರ್ಬೋದು, ಕಾರ್ಟೇಜ್ ಆ್ಯಂಡ್ ಕ್ಯಾರೇಜ್ ಚಾರ್ಜಸ್ ಫಾರ್ ಟೇಕಿಂಗ್ ಗೂಡ್ಸ್ ಟು ಹೀಸ್ ಬಿಸ್ನೆಸ್ ಪ್ರಿಮೈಸಸ್ ಎಟ್ಸೆಟ್ರಾ. ಅಂದರೆ ಕನ್ಸೈನರ ಗೂಡ್ಸ್ ಕಳಿಸ್ಬಿಡ್ತಾನೆ, ಯಾವುದೋ ಒಂದು ರೈಲ್ವೆಗೆ ಹಾಕಿಬಿಡ್ತಾನೆ, ಅವನು ಗೂಡ್ಸ್ ಬರತ್ತಾವ ನೋಡಪ್ಪ ಅಂತ ಅವ್ನಿಗೆ ಹೇಳ್ಬಿಡ್ತಾನೆ. ಕನ್ಸೈನ್ ಇದ್ದಾವ ಏನು ಮಾಡ್ತಾನೆ, ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ಗೂಡ್ಸನ್ನು ತೊಗೊಳೋದು, ಅವ್ರು ಅನ್ಲೋಡಿಂಗ್ ಮಾಡೋದು, ದೆನ್ ಅವನ ಬಿಸ್ನೆಸ್ ಪ್ರಿಮೈಸಸ್ ತಕ್ಕ ಅವ್ನು ತೊಗೊಂಡು ಬರೋದಕ್ಕೆ ಏನು ಖರ್ಚು ಮಾಡ್ತಾನಲ್ಲ ಅವಕ್ಕೆಲ್ಲ ನಾವು ಏನಂತೀವಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾ ಆಗಲೇ ಹೇಳಿದೆ 100 ರೇಡಿಯೋ ಕಳ್ಸ್ಯಾರ, 100ಕ್ಕೆ ಪ್ರತಿಯೊಂದಕ್ಕೆ 100 ರೂಪಾಯಿ ಅಂತದ. ಈ 100 ರೇಡಿಯೋ ಕಳ್ಸೋದಕ್ಕೆ ಕನ್ಸೈನ್ ಇರೋದವ ಒಂದು 100 ರೂಪಾಯಿ ಖರ್ಚು ಮಾಡಿದ್ದ ಅಂದ್ರೆ,
ಸೊ ಕಳಿಸೋ ಸಲುವಾಗಿ ಮಾಡಿದಂಥ ಖರ್ಚಿದು. ಈಗ ನಾವೇನು ಮಾಡ್ತೀವಿ ಅಂದರೆ 10 ಗೂಡ್ಸ್ ಉಳ್ದಾವ, 10ರದ $1,000 ತೊಗೋತೀವಿ, $100 ಅಂತೆ. ಪ್ಲಸ್ ಈ $100ದಾಗ 10 ಗೂಡ್ಸಿಗೆ ಎಷ್ಟು ಖರ್ಚು ಮಾಡ್ಯಾನ ಅಷ್ಟನ್ನು ನಾವು ತೊಗೋದು. ಅದಕ್ಕೆ ನಾವು ಹೇಳ್ತೀವಿ ಪ್ರಪೋರ್ಷನೇಟ್ ಶೇರ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅಂದರೆ ಒಂದು 100 ಗೂಡ್ಸಿಗೆ $100 ಖರ್ಚು ಮಾಡ್ಯಾನ, 10 ಗೂಡ್ಸಿಗೆ ಎಷ್ಟು ಮಾಡಿದ? ₹10. ಸೊ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಈಸ್ ₹1,010. ಈ ರೀತಿ ನಾವು ಏನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ರೀಕರಿಂಗ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದಿ ವ್ಯಾಲ್ಯೂಯೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಇಲ್ಲಿ ಇನ್ನೊಂದು ಖರ್ಚು ಬರ್ತಾವೆ, ರೀಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ನಾವು. ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಏನ್ರಿ? ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಬೋರ್ನ್ ಬೈ ಬೋತ್ ದಿ ಪಾರ್ಟೀಸ್ ಫಾರ್ ದಿ ಪರ್ಪಸ್ ಆಫ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಗೋಡೌನ್ ಆಫ್ ಕನ್ಸೈನರ್ ಟು ದಿ ಗೋಡೌನ್ ಆಫ್ ಕನ್ಸೈನಿ. ಇಲ್ಲಿ ತನಕ ಏನು ನಾವು ಖರ್ಚು ಮಾಡ್ತೇವೆ ಅದಕ್ಕೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ರೀಕರಿಂಗ್ ಎಕ್ಸ್ಪೆನ್ಸಸ್ ಇದ್ದಿರ್ತಾವೆ. ರೀಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ರೀ? ಡೇ ಟು ಡೇಸ್ ಎಕ್ಸ್ಪೆನ್ಸಸ್. ಈ ಕನ್ಸೈನಿಂದ ಏನು ಮಾಡಬೇಕಾಗ್ತದೆ? ಆ ಗೂಡ್ಸನ್ನು ಸೇಲ್ಸ್ ಮಾಡಬೇಕಾದ್ರೆ ಹಿ ಹ್ಯಾಸ್ ಟು ಇನ್ಕರ್ ಸಮ್ ಎಕ್ಸ್ಪೆನ್ಸಸ್. ಅದು ಗೋಡೌನ್ ರೆಂಟ್ ಆಗಿರ್ಬೋದು, ಸೇಲ್ಸ್ಮೆನ್ ಸ್ಯಾಲ್ರಿ ಆಗಿರ್ಬೋದು, ಸೇಲ್ಸ್ಮೆನ್ಸ್ ಕಮಿಷನ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಇವಕ್ಕೆಲ್ಲ ನಾವು ಹೇಳ್ತೀವಿ ಅಂದರೆ ರೀಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ರೀಕರಿಂಗ್ ಎಕ್ಸ್ಪೆನ್ಸಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಇವನ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಇಲ್ಲಿ ಕನ್ಸಿಡರ್ ಮಾಡುವಂಥ ಯಾವಪ್ಪ ಅಂದರೆ ಓನ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ ಎಕ್ಸಾಂಪಲ್ಸ್ ಆಫ್ ರೀಕರಿಂಗ್ ಎಕ್ಸ್ಪೆನ್ಸಸ್ ಅದಾವೆ. ಯಾವಪ್ಪ ಅಂದರೆ ಗೋಡೌನ್ ರೆಂಟ್ ಆಗಿರ್ಬೋದು, ಗೋಡೌನ್ ಇನ್ಶೂರೆನ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಟು ದ ಸೇಲ್ಸ್ಮೆನ್ ಆಗಿರ್ಬೋದು, ಸೇಲ್ಸ್ಮೆನ್ ಸ್ಯಾಲ್ರಿ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಟ್ಸೆಟ್ರಾ ವಿಚ್ ಆರ್ ಬೋರ್ನ್ ಬೈ ದಿ ಕನ್ಸೈನಿ. ಇವಕ್ಕೆ ನಾವು ರೀಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿ. ಅಂದರೆ ರೀಕರಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಅದಕ್ಕೆ ಫಾರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಕ್ಲಿಯರ್? ಸೊ ಇದು ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಯಾವ ರೀತಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತು. ಅದೇ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಅಬ್ನಾರ್ಮಲ್ ಲಾಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ನಾರ್ಮಲ್ ಲಾಸ್ ಅಂದರೆ ಏನು ರೀ? ದ ಲಾಸ್ ವಿಚ್ ಇಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದಿ ಗೂಡ್ಸ್. ಈಗ ಲೀಕೇಜ್ ಆಗೋದು, ಎವಾಪರೇಷನ್ ಆಗೋದು, ಸಿಂಕೇಜ್ ಆಗೋದು, ಡ್ರೈಯಿಂಗ್ ಆಗೋದು, ಇವಕ್ಕೆಲ್ಲ ನಾವು ಹೇಳ್ತೀವಿ ಅಂದರೆ ಲಾಸ್ ವೇಟ್ ಲೆಸ್ ಆಗ್ತಿತ್ತು ಅಂದ್ರೆ ಡ್ಯೂ ಟು ದ ನೇಚರ್ ಆಫ್ ದಿ ಗೂಡ್ಸ್. ಅದಕ್ಕೆ ನಾವು ಹೇಳ್ತೀವಿ ನಾರ್ಮಲ್ ಲಾಸ್. ಅದನ್ನು ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಅಬ್ನಾರ್ಮಲ್ ಲಾಸನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಅಗೇನ್ ದ ಕಾಸ್ಟ್ ಪ್ರೈಸ್ ಆಫ್ ಅಬ್ನಾರ್ಮಲ್ ಲಾಸ್, ಗೂಡ್ಸ್ ಎಷ್ಟು ಲಾಸ್ ಆಗಿದೆ ಅದ್ರದ್ದು ಕಾಸ್ಟ್ ಪ್ರೈಸ್ ತೊಗೋತೀವಿ. ಆ್ಯಡ್ ಪ್ರಪೋರ್ಷನೇಟ್ ಶೇರ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಕ್ಲೋಸಿಂಗ್ ಸ್ಟಾಕನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವೋ ಅದೇ ರೀತಿ ನಾವು ಅಬ್ನಾರ್ಮಲ್ ಲಾಸನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಲಿಯರ್? ಇವೆರಡು ನಮ್ಗೆ ಸಪೋಸ್ ಅಬ್ನಾರ್ಮಲ್ ಲಾಸ್ ಅಲ್ಲಿತ್ತು ಅಂದ್ರೆ ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ದೆನ್ ನಾರ್ಮಲ್ ಲಾಸ್ ಇದ್ದಾಗ ಕ್ಲೋಸಿಂಗ್ ಸ್ಟಾಕನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋದು ಒಂದು ಫಾರ್ಮುಲಾ ಹಾಕಿ ಕೊಟ್ಟೆ ನಿಮಗೆ ನೋಟ್ಸೋದಾಗ ಕಳಿಸಿನಿ ನಾನು. ದ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂದರೆ ನೀವು ಏನು ಗೂಡ್ಸ್ ಕಳಿಸಿರಲ್ಲ ಅಷ್ಟ್ರದ್ದು ಕಾಸ್ಟ್ ತೊಗೋತೀರಿ, ಪ್ಲಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೊಗೋತೀವಿ. ಅದರೊಳಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಖರ್ಚು ಮಾಡಿ ಅದನ್ನು ಸೇರಿಸ್ತೀವಿ. ದೆನ್ ಹೋಲ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಎಷ್ಟು ಐತಿಲ್ಲ ಅದನ್ನು ಲೆಸ್ ಮಾಡ್ತೀವಿ. ಸಪೋಸ್ ನೀವು ಒಂದು 10 kg 20 kg ಅಥವಾ 100 kg ಹಿಂಗೆ ಲಾಸ್ ಆಗಿತ್ತಂದ್ರೆ ಅದನ್ನು ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಹೋಲ್ ಇಂಟು ಕ್ವಾಂಟಿಟಿ ಆಫ್ ಅನ್ಸೋಲ್ಡ್ ಗೂಡ್ಸ್. ಈ ಒಂದು ಫಾರ್ಮುಲಾ ಕಾಸ್ಟ್ ಪ್ರೈಸ್ ಇದ್ದಾಗ ಮಾತ್ರ ನಾವು ಫಾಲೋ ಮಾಡ್ತೀವಿ. ಇನ್ವಾಯ್ಸ್ ಪ್ರೈಸ್ ಇದ್ದಾಗ ನಾವು ಇದನ್ನು ಫಾಲೋ ಅಪ್ ಮಾಡೋದಿಲ್ಲ. ಆಮೇಲೆ ಅಬ್ನಾರ್ಮಲ್ ಲಾಸ್ ಇದ್ದಾಗ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಹೋಲ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಇಂಟು ಕ್ವಾಂಟಿಟಿ ಆಫ್ ಅನ್ಸೋಲ್ಡ್ ಗೂಡ್ಸ್ ಅಂತೇಳಿ ನಾವು ತೊಗೋತೀವಿ. ಈ ಫಾರ್ಮುಲಾ ಹಾಕಿ ಬಿಡಿಸಿದೆ ಅಂದ್ರೆ ನಮಗೆ ಆ ಕ್ಲೋಸಿಂಗ್ ಸ್ಟಾಕ್ ಸಿಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ನಾವು ಇವತ್ತು ನಿಮಗೆ ನೋಟ್ಸ್ ಕಳಿಸಿನಿ ನಾನು ಸೆಕೆಂಡ್ ಸೆಷನ್ ಅಂತೇಳಿ. ಅಲ್ಲಿ ಮೆಥಡ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡ್ತೀವಿ ನಾವು. ಅಂದರೆ ಕನ್ಸೈನ್ಮೆಂಟ್ದೊಳಗೆ ಯಾವ ಮೆಥಡ್ದಾಗ ನಾವು ಅಕೌಂಟ್ಸನ್ನು ಬಿಡಿಸ್ತೀವಿ. ಒಂದು ಕಾಸ್ಟ್ ಪ್ರೈಸ್ ಮೆಥಡ್ ಆಗ್ತದೆ, ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಆಗ್ತದೆ. ಇಸ್ ಇಟ್ ರೈಟ್?
ಸೊ ಕಾಸ್ಟ್ ಪ್ರೈಸ್ ಮೆಥಡ್ ಮೊದಲು ನೋಡೋಣ್ರಿ ನಾವು. ಇನ್ವಾಯ್ಸ್ ಪ್ರೈಸ್ ಅದ ಆಮೇಲೆ ನೋಡೋಣ್ರಿ. ಕಾಸ್ಟ್ ಪ್ರೈಸ್ ಮೊದಲು ನೋಡೋಣ್ರಿ. ದ ಕಾಸ್ಟ್ ಪ್ರೈಸ್ ಮೆಥಡ್, ಇನ್ ದಿಸ್ ಕೇಸ್ ದ ಕನ್ಸೈನರ್ ಸೆಂಡ್ ದ ಗೂಡ್ಸ್ ಎಟ್ ಕಾಸ್ಟ್ ಪ್ರೈಸ್ ಓನ್ಲಿ ವಿದೌಟ್ ಆ್ಯಡಿಂಗ್ ಎನಿ ಮಾರ್ಜಿನ್ ಆಫ್ ಪ್ರಾಫಿಟ್. ಅಂದರೆ ಕನ್ಸೈನರ್ ಏನು ಗೂಡ್ಸ್ ಕಳಿಸ್ತಾನಲ್ಲ ಅವನ್ನ ಕಾಸ್ಟ್ ಪ್ರೈಸ್ ಮ್ಯಾಗೆ ಕಳಿಸ್ತಾನೆ, ಅದ್ರೊಳಗೆ ಅವನದು ಯಾವುದೇ ಪ್ರಾಫಿಟನ್ನು ಆ್ಯಡ್ ಮಾಡೋದಿಲ್ಲ. ಆ್ಯಂಡ್ ದ ಪಾರ್ಟೀಸ್ ಬೈ ದ profit. In this method, the following necessary accounts are to be prepared to ascertain whether there is a profit or loss on a particular consignment. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ, ಅಲ್ಲಿ ಏನೊಂದು ಅಮೌಂಟ್ ಕೊಟ್ಟಿರ್ತಾರಲ್ಲ ಅದೇ ಅಮೌಂಟ್ ಮ್ಯಾಗ ಆ ಕನ್ಸೈನಿ ಇದ್ದಾವ ಅವನು ಸೇಲ್ಸ್ ಮಾಡ್ತಾನೆ. ಆ್ಯಂಡ್ ದೇರ್ ಇಸ್ ನೋ ಪ್ರಾಫಿಟ್ ಆ್ಯಡೆಡ್ ಬೈ ದಿ ಕನ್ಸೈನರ್. ಇದಕ್ಕೆ ನಾವು ಎಂತಪ್ಪ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ದೆನ್ ಈ ಕಾಸ್ಟ್ ಪ್ರೈಸ್ ಮೆಥಡ್ದೊಳಗೆ ನಾವು ಒಂದು 5 ಅಕೌಂಟನ್ನು ಬಿಡಿಸ್ಬೇಕಾಗ್ತದೆ. ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಎರಡನೇದು ಕನ್ಸೈನ್ಮೆಂಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ದೆನ್ ಥರ್ಡ್ ಒನ್ ಈಸ್ ಅಬ್ನಾರ್ಮಲ್ ಲಾಸ್ ಅಕೌಂಟ್, ಆ್ಯಂಡ್ ಫೋರ್ತ್ ಒನ್ ಈಸ್ ಕನ್ಸೈನಿ ಅಕೌಂಟ್, ಆ್ಯಂಡ್ ಫಿಫ್ತ್ ಒನ್ ಈಸ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಸೊ ಈ 5 ಅಕೌಂಟನ್ನು ನಾವು ಬಿಡಿಸ್ಬೇಕು. ಈ 5 ಅಕೌಂಟದೊಳಗೆ ನಾವು ಏನೇನು ಮಾಡ್ತೀವಿ, ಫಸ್ಟ್ ನಾವು ಕನ್ಸೈನ್ಮೆಂಟ್ ಅಕೌಂಟ್ ತೊಗೋತೀವಿ. ಸೊ ದಿಸ್ ಇಸ್ ದ ಮದರ್ ಅಕೌಂಟ್ ಅದ್ರಲ್ಲಿ ಟ್ರೀಟ್ ಮಾಡ್ತೀವಿ ನಾವು. ಸೊ ಈ ಅಕೌಂಟ್ ಮ್ಯಾಗೆ ಡಿಪೆಂಡ್ ಆಗಿ ಉಳಿದ 4 ಅಕೌಂಟನ್ನು ನಾವು ಬಿಡಿಸ್ತೀವಿ. ಮೊದಲು ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಇಟ್ ಈಸ್ ಜಸ್ಟ್ ಲೈಕ್ ಟ್ರೇಡಿಂಗ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಏನಿತ್ತಿಲ್ಲ, ಜಸ್ಟ್ ಲೈಕ್ ಟ್ರೇಡಿಂಗ್ ಅಕೌಂಟ್ ಇದೆ, ವಿಚ್ ಈಸ್ ಡೆಬಿಟೆಡ್ ವಿತ್ ದ ಕಾಸ್ಟ್ ಆಫ್ ಗೂಡ್ಸ್ ಅಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬೋತ್ ದಿ ಪಾರ್ಟೀಸ್ ಆ್ಯಂಡ್ ಕಮಿಷನ್ ಆಫ್ ಕನ್ಸೈನಿ, ಆ್ಯಂಡ್ ದಿಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ವಿತ್ ದ ಸೇಲ್ ಪ್ರೊಸೀಡ್, value of abnormal loss, value of goods returned by the consignee, and the value of closing stock. The difference will be the profit, either profit or loss on consignment. ನಿಮಗೊಂದು ಸಿಂಪಲ್ ಫಾರ್ಮ್ ಕೊಟ್ಟಿನಿ ಇಲ್ಲಿ, ಅದ್ರೊಳಗಿದೆ ನೋಡಿ. ಡೆಬಿಟ್ ಸೈಡ್ ಏನಿದೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದೆ ಅಟ್ ಸಿ ಪಿ ಅಂತ ಹೇಳಿನಿ, ಯಾಕಂದ್ರೆ ನಾವು ಕಾಸ್ಟ್ ಪ್ರೈಸ್ ಮ್ಯಾಗ ನಾವು ಪ್ರಿಪೇರ್ ಮಾಡತ್ತೀವಿ ಇವಾಗ. ದೆನ್ ಎರಡನೇದು ಏನಪ್ಪ ಅಂದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹೇಳ್ತೀವಿ, ಟು ಕ್ಯಾಶ್ ಆರ್ ಬ್ಯಾಂಕ್. ದ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್, ಕನ್ಸೈನರ್ ಏನು ಖರ್ಚು ಮಾಡಿರ್ತಾನೋ ಆ ಎಕ್ಸ್ಪೆನ್ಸನ್ನು ಇಲ್ಲಿ ನಾವು ತೊಗೋತೀವಿ, ಬೈ ನೇಮ್ ತೊಗೋತೀವಿ. ದೆನ್ ಥರ್ಡ್ ಎಂಟ್ರಿ ಈಸ್ ಟು ಕನ್ಸೈನೀಸ್ ಅಕೌಂಟ್. ಯಾವ ಕನ್ಸೈನ್ ಇದಲ್ಲ ಅವನ ಅಕೌಂಟ್ ತೊಗೋತೀವಿ. ಅಲ್ಲಿ ಏನು ತೊಗೋತೀವಪ್ಪ ಅಂದ್ರೆ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ. ಕನ್ಸೈನಿ ಆ ಕನ್ಸೈನ್ಮೆಂಟಾಗಿ ಏನು ಖರ್ಚು ಮಾಡ್ಯಾನಲ್ಲ ಆ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ತೊಗೋತೀವಿ ನಾವು. ದೆನ್ ಟು ಕನ್ಸೈನೀಸ್ ಅಕೌಂಟ್ ಕಮಿಷನ್ ಸಪ್ರೇಟಾಗಿ ನಾವು ಒಂದು ಎಂಟ್ರಿ ಮಾಡ್ತೀವಿ. ದೆನ್ ನಾವು ಕ್ರೆಡಿಟ್ ಸೈಡ್ ಬಂದ್ವಿ ಅಂದ್ರೆ ಬೈ ಕನ್ಸೈನೀಸ್ ಅಕೌಂಟ್ ಬ್ರಕೆಟ್ದಾಗ ಏನಿದೆ ಸೇಲ್ಸ್ ಪ್ರೊಸೀಡ್ ಇದೆ, ಅಂದ್ರೆ ಅವ್ನು ಎಷ್ಟು ಸೇಲ್ಸ್ ಮಾಡ್ಯಾನಲ್ಲ ಆ ಸೇಲ್ಸ್ ಪ್ರೊಸೀಡಿಂಗನ್ನು ನಾವು ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ದೆನ್ ಬೈ ಎಬ್ನಾರ್ಮಲ್ ಲಾಸ್, ನಾವು ಸಪೋಸ್ ನಿಮ್ಮ ಪ್ರಾಬ್ಲಮ್ದೊಳಗೆ ಎಬ್ನಾರ್ಮಲ್ ಲಾಸ್ ಕೊಟ್ಟಿದ್ರು ಅಂದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಮೊದಲು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆ ವ್ಯಾಲ್ಯೂ ಎಲ್ಲಿ ತೊಗೋತೀವಪ್ಪ ಅಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಆಫ್ ಕನ್ಸೈನ್ಮೆಂಟ್ ಅಕೌಂಟ್ ತೊಗೋತೀವಿ. ಅಲ್ಲಿ ಹೇಳಿ ನೋಡ್ರಿ, ವ್ಯಾಲ್ಯೂ ಆಫ್ ಎ ಬಿ ಲಾಸ್ ಮೀನ್ಸ್ ಅಬ್ನಾರ್ಮಲ್ ಲಾಸ್. ದೆನ್ ನೆಕ್ಸ್ಟ್ ಎಂಟ್ರಿ ಈಸ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್. ನಾವು ಈಗಾಗಲೇ ನೋಡಿದಿಲ್ಲ ಯಾವ ರೀತಿ ಕನ್ಸೈನ್ಮೆಂಟ್ ಸ್ಟಾಕನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಆ ವ್ಯಾಲ್ಯೂನ ಇಲ್ಲಿ ತೊಗೋತೀವಿ, ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್. ದೆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಟ್ ಸಿ ಪಿ. ಇಲ್ಲಿಯೂ ಡೆಬಿಟ್ ಸೈಡ್ನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬಂದದ, ಕ್ರೆಡಿಟ್ ಸೈಡನ್ನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬಂದದ. ಬಟ್ ಇಲ್ಲಿ ಬ್ರಕೆಟ್ದಾಗ ಏನದ, ರಿಟರ್ನ್ಸ್ ಫ್ರಮ್ ಕನ್ಸೈನಿ. ಸಪೋಸ್ ನೀವು ಕಳಿಸಿದಂಥ ಗೂಡ್ಸನ್ನು ಕನ್ಸೈನಿ ವಾಪಸ್ ಕಳಿಸಿದ್ದ ಅಂದರೆ ಆ ರಿಟರ್ನ್ಸನ್ನು ಇಲ್ಲಿ ತೊಗೋತೀವಿ. ಬಟ್ ಹೆಡ್ಡಿಂಗ್ ಏನು ಕೊಡ್ತೀವಪ್ಪ ಅಂದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಕೊಡ್ತೀವಿ. ದೆನ್ ಇಲ್ಲಿ ದ ಡಿಫ್ರೆನ್ಸ್, ಸಪೋಸ್ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇತ್ತು ಅಂದರೆ ಅದು ನಮ್ಗೆ ಲಾಸ್ ಬರ್ತದೆ. ದೆನ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಬರ್ತಪ್ಪ ಅಂದರೆ ಪ್ರಾಫಿಟ್ ಬರ್ತದೆ. ದ್ಯಾಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಇದು ಒಂದು ಅಕೌಂಟ್. ಸೆಕೆಂಡ್ ಅಕೌಂಟ್ ಈಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. This account is debited with value of returns and credited with the cost of goods sent. So cost of goods sent ನಾವು ಈಗಾಗಲೇ ಕನ್ಸೈನ್ಮೆಂಟ್ ಅಕೌಂಟ್ದಾಗ ತೊಗೊಂಡಿವಿ. ಅಲ್ಲಿ ಏನು ತೊಗೊಂಡಿವಿ, ಫಸ್ಟ್ ಎಂಟ್ರಿ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದ್ದಿಲ್ಲ, ಅದನ್ನು ಜಸ್ಟ್ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ಗೆ. ಎಸ್, ಅಲ್ಲಿ ಡೆಬಿಟ್ ಇದ್ದದ್ದು ಇಲ್ಲಿ ಕ್ರೆಡಿಟ್ ಮಾಡ್ತೀವಿ, ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ದಾಗ ಕ್ರೆಡಿಟ್ ಇದ್ದನ್ನು ಇಲ್ಲಿ ಡೆಬಿಟ್ ಮಾಡ್ತೀವಿ. ಮತ್ತು ಡಿಫ್ರೆನ್ಸ್ ಅಮೌಂಟ್ ಏನಂತಿಲ್ಲ ಅದನ್ನು ಎಲ್ಲಿ ಕಳಿಸ್ತೀವಪ್ಪ ಅಂದರೆ ಟು ದಿ ಟ್ರೇಡಿಂಗ್ ಅಕೌಂಟಿಗೆ ಕಳಿಸಿ ಅದನ್ನು ಕ್ಲೋಸ್ ಮಾಡ್ತೀವಿ. ಇಲ್ಲಿ 3 ಎಂಟ್ರಿ ಬರ್ತಾವೆ. ಇಸ್ ಇಟ್ ರೈಟ್? ನೆಕ್ಸ್ಟ್
ಎಬ್ನಾರ್ಮಲ್ ಲಾಸ್ ಅಕೌಂಟ್, ಸಪೋಸ್ ನಿಮ್ಮ ಪ್ರಾಬ್ಲಮ್ದಾಗ ಎಬ್ನಾರ್ಮಲ್ ಲಾಸ್ ಕೊಟ್ಟಿದ್ರು ಅಂದರೆ ಅವಾಗ ಮಾತ್ರ ಇದನ್ನು ಬಿಡಿಸೋದು, ಇಲ್ಲಾಂದರೆ ಬಿಡಿಸೋದು ಅವಶ್ಯಕತೆ ಇಲ್ಲ. ದಿಸ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ದ ವ್ಯಾಲ್ಯೂ ಆಫ್ ಎಬ್ನಾರ್ಮಲ್ ಲಾಸ್. ನಾವು ಎಬ್ನಾರ್ಮಲ್ ಲಾಸನ್ನು ವರ್ಕಿಂಗ್ ನೋಟದಾಗ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ಡೆಬಿಟೆಡ್ ವಿತ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಕ್ರೆಡಿಟೆಡ್ ವಿತ್ ದ ಕ್ಲೇಮ್ ಆಫ್ ಇನ್ಶೂರೆನ್ಸ್ ಕಂಪನಿ. ಕ್ಲೇಮ್ ಆಫ್ ಇನ್ಶೂರೆನ್ಸ್, ಸಪೋಸ್ ನೀವು ಗೂಡ್ಸ್ ಮ್ಯಾಗ ಇನ್ಶೂರೆನ್ಸ್ ತೊಗೊಂಡಿದ್ದೀರಿ ಅಂದರೆ ನಿಮಗೆ ಎಷ್ಟು ಲಾಸ್ ಆಗಿದಾವಲ್ಲ ಅದ್ರ ಮ್ಯಾಗ ನೀವು ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡ್ತೀರಿ, ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ದೆನ್ ದಿಸ್ ಅಕೌಂಟ್ ಈಸ್ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ದ ಬ್ಯಾಲೆನ್ಸ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಿಮಗೆ ಸರ್ಪ್ಲಸ್ ಇತ್ತು, ಇನ್ಶೂರೆನ್ಸ್ ಕಂಪ್ನಿಯವ್ರು ಜಾಸ್ತಿ ಕೊಟ್ಟಿದ್ದಾರೆ ಅದನ್ನು ಸರ್ಪ್ಲಸ್ ಬರ್ತದೆ, ಅವ್ರು ಕಡಿಮೆ ಕೊಟ್ಟಿದ್ದಾರೆ ಅಂದರೆ ಲಾಸ್ ಬರ್ತದೆ. ಅದನ್ನು ಎಂಟ್ರಿ ಹೆಂಗೆ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ದೊಳಗೆ ಕ್ರೆಡಿಟ್ ಸೈಡ್ ನಾವೇನು ತೊಗೊಂಡಿರ್ತೀವಿ ಎಬ್ನಾರ್ಮಲ್ ಲಾಸ್ ಅದ್ರಲ್ಲಿ ತೊಗೊಂಡಿರ್ತೀವಿ, ಅದನ್ನು ಇಲ್ಲಿ ಏನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಡೆಬಿಟ್ ಆಗ್ತದೆ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಆಗ್ತದೆ. ಬ್ರಕೆಟ್ದಾಗ ವ್ಯಾಲ್ಯೂ ಆಫ್ ಎಬ್ನಾರ್ಮಲ್ ಲಾಸ್ ನಾವೇನು ವರ್ಕಿಂಗ್ ನೋಟದಾಗ ಕ್ಯಾಲ್ಕುಲೇಷನ್ ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ತೊಗೋತೀವಿ. ದೆನ್ ಅದಾದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಬೈ ಇನ್ಶೂರೆನ್ಸ್ ಕಂಪನಿ. ಬೈ ಇನ್ಶೂರೆನ್ಸ್ ಕಂಪನಿ ಅಂದರೆ ಸಪೋಸ್ ನೀವು ಗೂಡ್ಸ್ ಮ್ಯಾಗ ಇನ್ಶೂರೆನ್ಸ್ ತೊಗೊಂಡಿದ್ದೀರಂದ್ರೆ ಯಾರು ಕನ್ಸೈನರ್, ಸೊ ಎಷ್ಟು ಲಾಸ್ ಆಗಿದಾವಲ್ಲ ಅಷ್ಟು ನೀವು ಏನು ಮಾಡ್ತೀರಿ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಕ್ಲೇಮ್ ಮಾಡ್ತೀರಿ. ಆ ಕ್ಲೇಮನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಕ್ರೆಡಿಟ್ ಸೈಡ್ ತೊಗೋತೀವಿ. ದೆನ್ ದ ಬ್ಯಾಲೆನ್ಸಿಂಗ್ ಫಿಗರ್ ಐದರ್ ಸರ್ಪ್ಲಸ್ ಆರ್ ಲಾಸ್, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಆ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕನ್ಸೈನೀಸ್ ಅಕೌಂಟ್. ದಿಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ದ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಕನ್ಸೈನಿ. ಸಪೋಸ್ ನಿಮ್ಗೆ 4-5 ಮಂದಿ ಏಜೆಂಟ್ ಇದ್ದು 4-5 ಮಂದಿ ಕನ್ಸೈನಿ ಇದ್ರಂದ್ರೆ ಅವ್ರ ಹೆಸರು ಮ್ಯಾಗ ಒಂದು ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿ, ಪ್ರತಿಯೊಬ್ಬರ ಹೆಸರು ಮ್ಯಾಗ ನಾವು ಏನು ಮಾಡ್ತೀವಿ ಒಂದು ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಡೆಬಿಟೆಡ್ ವಿತ್ ದಿ ಗ್ರಾಸ್ ಸೇಲ್ ಪ್ರೊಸೀಡ್. ಡೆಬಿಟ್ ಏನು ಮಾಡ್ತೀವಪ್ಪ ಅಂದ್ರೆ ಗ್ರಾಸ್ ಸೇಲ್ ಪ್ರೊಸೀಡ್ ಅಂತ ಮಾಡ್ತೀವಿ, ಅಂದರೆ ಅವ ಎಷ್ಟು ಸೇಲ್ಸ್ ಮಾಡಿದ ಅಷ್ಟು ಅಮೌಂಟನ್ನು ಅಲ್ಲಿ ತೊಗೋತೀವಿ. ಆ್ಯಂಡ್ ಕ್ರೆಡಿಟೆಡ್ ವಿತ್ ದ ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕನ್ಸೈನಿ, expenses incurred by consignee and commission of the consignee and the balance is due from consignee. ಸೊ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ದಾಗಿದೆ ನೋಡ್ರಿ, ಡೆಬಿಟ್ ಸೈಡ್ ಏನದ ಕನ್ಸೈನೀಸ್ ಅಕೌಂಟ್ ಇರ್ತದೆ, ಬ್ರಕೆಟ್ ನಾವು ಸೇಲ್ಸ್ ಪ್ರೊಸೀಡ್ ಅಂತ ಹೇಳೀವಿ, ಅದನ್ನ ಇಲ್ಲಿ ಏನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಡೆಬಿಟ್ ಆಗ್ತದೆ. ದೆನ್ ಕ್ರೆಡಿಟ್ ಏನೇನು ಮಾಡ್ತೀವಿ ಅಂದರೆ ಕನ್ಸೈನಿ ಏನೇನು ಖರ್ಚು ಮಾಡ್ಯಾನ, ಸಪೋಸ್ ಕನ್ಸೈನಿ ಅಡ್ವಾನ್ಸ್ ಕೊಟ್ಟಿದ್ದಂದ್ರೆ ಅದನ್ನೂ ಇಲ್ಲಿ ತೊಗೋತೀವಿ ನಾವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ. ಅಲ್ಲಿ ಬ್ರಕೆಟ್ದಾಗ ಏನು ಬರ್ತೀವಿ ಅಡ್ವಾನ್ಸ್ ಫ್ರಮ್ ಕನ್ಸೈನ್ ಅಂತ ಬರ್ತೀವಿ, ಆ ಅಮೌಂಟ್ ತೊಗೋತೀವಿ. ದೆನ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೊಗೋತೀವಿ. ಇಲ್ಲಿ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ, ಅಂದರೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ದಾಗ ಡೆಬಿಟ್ ಸೈಡ್ ತೋರಿಸಿರ್ತೀವಿ ನೋಡ್ರಿ, ಟು ಕನ್ಸೈನೀಸ್ ಅಕೌಂಟ್ ಅಂತ ತೋರಿಸಿರ್ತೀವಿ, ಅಲ್ಲಿ ಎಕ್ಸ್ಪೆನ್ಸಸ್ ಅದನ್ನೆಲ್ಲ ಅವನ್ನೆಲ್ಲ ಇಲ್ಲಿ ತೊಗೋತೀವಿ. ದೆನ್ ಅಗೇನ್ ಬೈ ಕನ್ಸೈನ್ಮೆಂಟ್ ಅಕೌಂಟ್, ಅಗೇನ್ ಕನ್ಸೈನ್ಮೆಂಟ್ ಅಕೌಂಟ್ದಾಗ ನಾವು ಏನು ತೊಗೊಂಡಿರ್ತೀವಿ ಟು ಕನ್ಸೈನೀಸ್ ಅಕೌಂಟ್ ತೊಗೊಂಡು ಬ್ರಕೆಟ್ದಾಗ ಕಮಿಷನ್ ಅದನ್ನ ಎಂಟ್ರಿನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಕಮಿಷನ್ನ. ದೆನ್ ಡಿಫ್ರೆನ್ಸ್ ಏನೈತಿಲ್ಲ ದ್ಯಾಟ್ ಈಸ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಪೇಡ್, ನಾವು ಕನ್ಸೈನರ್ಗೆ ಅದನ್ನು ಪೇಡ್ ಮಾಡಬೇಕಾಗ್ತದೆ. ದೆನ್ ಲಾಸ್ಟ್ ಒನ್ ಈಸ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಇಫ್ ದ ಕನ್ಸೈನಿ ಈಸ್ ನಾಟ್ ಏಬಲ್ ಟು ಸೆಲ್ ಆಲ್ ದ ಗೂಡ್ಸ್, ದ ಅನ್ಸೋಲ್ಡ್ ಸ್ಟಾಕ್ ಈಸ್ ಕಾಲ್ಡ್ ಕನ್ಸೈನ್ಮೆಂಟ್ ಸ್ಟಾಕ್. ದಿಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಡೆಬಿಟೆಡ್ ಟು ದಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಇದನ್ನು ಏನು ಮಾಡ್ತೀವಪ್ಪ ಅಂದರೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ದೆನ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಬ್ಯಾಲೆನ್ಸ್ ಈಸ್ ಕ್ಯಾರಿ ಫಾರ್ವರ್ಡ್, ಅದನ್ನೇನು ಮಾಡ್ತೀವಿ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ ಹೋಗ್ತೀವಿ. ಇಸ್ ಇಟ್ ರೈಟ್? ಸೊ ಇವು 5 ಅಕೌಂಟನ್ನು ನಾವು ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್ದೊಳಗೆ ಬಿಡಿಸ್ತೀವಿ. ದೆನ್ ಇನ್ನೊಂದು ಅಕೌಂಟ್ ಇದ್ದಿರ್ತೈತೆ, ಸಪೋಸ್ ಕೇಳಿರ್ತಾರೆ ನಿಮ್ಗೆ ಅವರು prepare the necessary accounts in the books of consignor and consignor's account in the books of consignee. ಈಗ ಮೇಗಿನ ಏನೊಂದು 5 ಅಕೌಂಟ್ ನೋಡಿದಿಲ್ಲ ಅವನ್ನೆಲ್ಲ ನಾವು ಕನ್ಸೈನರ್ ಅಕೌಂಟ್ದಾಗ ನಾವು ಬಿಡಿಸ್ತೀವಿ, ಅಂದರೆ ಕನ್ಸೈನರ್ಸ್ ಬುಕ್ದಾಗ ಬಿಡಿಸ್ತೀವಿ. ಈ ಅಕೌಂಟ್ ಏನು ಮಾಡ್ತೀವಿ ಅಂತಂದ್ರೆ ಕನ್ಸೈನಿ ತಾನೂ ಒಂದು ಮೇಂಟೈನ್ ಮಾಡ್ತಿರ್ತಾನೆ, ಅವನ ಬುಕ್ಸ್ದೊಳಗೆ ಈ ಒಂದು ಕನ್ಸೈನರ್ಸ್ ಅಕೌಂಟ್ ಅಂತ ಅವನು ಪ್ರಿಪೇರ್ ಮಾಡ್ತಾನೆ. ದಿಸ್ ಅಕೌಂಟ್ ಈಸ್ ಓಪನ್ ಟು ಅಸರ್ಟೈನ್ ದ ಬ್ಯಾಲೆನ್ಸ್ ಡ್ಯೂ ಟು ಕನ್ಸೈನರ್. ಕನ್ಸೈನರ್ಗೆ ಎಷ್ಟು ಕೊಡಬೇಕಾಗಿತ್ತು ಅನ್ನೋದನ್ನು ತಿಳ್ಕೋ ಸಲುವಾಗಿ ಈ ಅಕೌಂಟನ್ನು ಬಿಡಿಸ್ಬೇಕಾಗ್ತದೆ ನಾವು. ಆ್ಯಂಡ್ ದಿಸ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ದ ಅಡ್ವಾನ್ಸ್ ಪೇಡ್ ಟು ದಿ ಕನ್ಸೈನರ್. ಅವ್ರಿಗೆ ಏನೊಂದು ಅಡ್ವಾನ್ಸ್ ಪೇಡ್ ಅಂದರೆ ಇದು ಈಗ ನಾವು ಈಗೇನು ಕನ್ಸೈನೀಸ್ ಅಕೌಂಟ್ ನೋಡಿಲ್ಲ ಅದನ್ನು ತಿರುವ ಮಾಡಿ ನಾವು ಇಲ್ಲಿ ಬಿಡಿಸ್ಬೋದು. ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ದ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ. ದೆನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಆರ್ ಬಿಲ್ಸ್ ಪೇಬಲ್ ಅಕೌಂಟ್ ಅಡ್ವಾನ್ಸ್ ಪೇಡ್ ಟು ಕನ್ಸೈನರ್, ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದನ್ನು ತೊಗೋತೀವಿ.
ದೆನ್ ಟು ಕಮಿಷನ್ ನಮಗೆ ಕನ್ಸೈನಿಗೆ ಎಷ್ಟು ಬರಬೇಕಾಯ್ತು ಅದನ್ನ ಇಲ್ಲಿ ಡೆಬಿಟ್ ಮಾಡ್ತೀವಿ. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಪೇಡ್ ಟು ದಿ ಕನ್ಸೈನರ್. ಆಮೇಲೆ ಕ್ರೆಡಿಟ್ ಸೈಡ್ ಯಾವ್ದು ಬರುತ್ತಪ್ಪ ಅಂದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಆರ್ ಡೆಟರ್ಸ್ ಅಕೌಂಟ್, ದಟ್ ಈಸ್ ಗ್ರಾಸ್ ಸೇಲ್ಸ್ ಪ್ರೊಸೀಡ್ ಅಂತ ಹೇಳ್ತೇವೆ ನಾವು, ಸೇಲ್ಸ್ ಪ್ರೊಸೀಡ್ ಇಲ್ಲಿ ತೊಗೋತೀವಿ. ಸೊ ಈ ರೀತಿ ನಾವು ಮಿನಿಮಮ್ ಒಂದು 6 ಅಕೌಂಟನ್ನು ಬಿಡಿಸ್ಬೇಕು. ಎಲ್ಲ ಪ್ರಾಬ್ಲಮ್ದಾಗ 6 ಅಕೌಂಟ್ ಬಿಡಿಸೋತ್ತೆ ಕೇಳೋದಿಲ್ಲ, ಅವ್ರು ಜಸ್ಟ್ ಒಂದು 2 ಅಕೌಂಟ್ ಅಥವಾ 3 ಅಕೌಂಟ್ ಕೇಳ್ತಿರ್ತಾರೆ. ಬಟ್ ನಾವು ಈ 6 ಅಕೌಂಟ್ಸನ್ನು ಬಿಡ್ಸೋಕೆ ನಾವು ಪ್ರಿಪೇರ್ ಮಾಡೋಣ ರೀ, ರೈಟ್. ಸೊ ಇವತ್ತಿಗೆ ನಾನು ಈ ವಿಡಿಯೋದೊಳಗೆ ನಿಮಗೆ ಇದನ್ನು ಥೆರಾಟಿಕಲ್ ಸಬ್ಜೆಕ್ಟ್ ಎಲ್ಲ ಹೇಳೀನಿ. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಏನು ಮಾಡೋಣ ರೀ, ಪ್ರಾಬ್ಲಮ್ ಅಂದರೆ ಬೋರ್ಡ್ ಮೇಲೆ ನಾನು ಇಲ್ಲಿ ಬಿಡಿಸ್ತೇನೆ, ಅದು ವಿಡಿಯೋ ನಿಮಗೆ ಬಿಡ್ಬೋದು, ರೈಟ್. ಸೊ ಇದನ್ನು ವಿಡಿಯೋ ನೋಡೋಕ್ಕಿಂತ ಪೂರ್ವ ನಾ ಕಳಿಸಿದ ನೋಟ್ಸ್ ನೀವು ಬರ್ಕೋಬೇಕು, ಆ ಅಕೌಂಟ್ಸ್ ಎಲ್ಲ ಸ್ಪೆಸಿಮೆನ್ ಎಲ್ಲ ತಗೋಬೇಕು. ದೆನ್ ನಾನು ಫೇರು ಚೆಕ್ ಮಾಡ್ಬೋದು, ಇಸ್ ಇಟ್ ರೈಟ್. ಸೊ ಅದು ಇದು ಇಟ್ಕೊಂಡು ನೀವೇನು ನೋಟ್ಸ್ ಬರೆದು ಇಟ್ಕೊಂಡನ್ನು ಈ ವಿಡಿಯೋ ನೋಡಿರಿ, ಅಂದರೆ ನಿಮಗೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ಇಸ್ ಇಟ್ ರೈಟ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.